ಇಲ್ಲ ಆಮೇಲೆ ತಿನ್ಬೇಕಾದ್ರೆ ಬಾಳೆಲೆನೂ ತೋರಿಸ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಬ್ಬ ಬಂತು ಅಂದರೆ ಖುಷಿ. ಮನೆಗೆ ಹೋಗಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಬೋದಲ್ಲ ಅಂತ. ಈ ಕೀ ಬಂಚ್ ಮಾರೋರ ಮಕ್ಳನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅವ್ರು ಇರೋ ಕಡೆನೇ ತಂದು ಅದನ್ನು ಬೇಕಂತ ಹಾಕ್ತಾರೆ. ಅದು ಬೇಡ ಚಿನ್ನ ಅನ್ನೋದ್ರ ಬಗ್ಗೆನೇ ಒಂದು ಹಾಫ್ ಆನ್ ಅವರ್ ಕಾನ್ವರ್ಸೇಷನ್ನು. ನಮ್ಮ ಕನ್ವಿನ್ಸಿಂಗ್ ಸ್ಕಿಲ್ ಬೇರೆ ಎವ್ರಿ ಡೇ ಅಪ್ಗ್ರೇಡ್ ಮಾಡ್ಕೋಬೇಕು. ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಒಂದಿನ ಮುಂಚೆನೇ ನಾನು ಪ್ರಿಪೇರ್ ಮಾಡ್ಕೋತಾ ಇರ್ತೀನಿ. ಏನು ಸ್ನ್ಯಾಕ್ಸ್ ಇಟ್ಕೋಬೇಕು, ಹೆಂಗೆ ಎಂಗೇಜ್ ಮಾಡಬೇಕು, ಏನೇನು ತೊಗೋಬೇಕು ಅಂತ. ಒಂದೇ ಕಡೆ ಇಟ್ಕೋಬೇಕಲ್ಲ ಅಷ್ಟು ದೂರದ ತನಕ. ಬಟ್ ಈ ಥರ ಸ್ಮಾಲ್ ಇನ್ಸಿಡೆಂಟ್ಸೇ ಟ್ರೈನ್ ಜರ್ನಿನ ಮೆಮೊರೇಬಲ್ ಆಗಿ ಮಾಡೋದು. ಎಲ್ಲ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟಲ್ಲೂ ನನ್ನ ಫೇವ್ರೆಟ್ ಅಂದರೆ ಟ್ರೈನ್ ಜರ್ನಿ ಅಪ್ಪ. ನಾನು ಮೈಸೂರಲ್ಲಿ ಓದಬೇಕಾದ್ರೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಆವಾಗ ಫೋನ್ ಇರಲಿಲ್ಲ ಅಲ್ಲ, ರೀಚ್ ಆಗೋ ತನಕ ಸುತ್ತಮುತ್ತ ಇರೋರ ಜೊತೆ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಈಗ ನನ್ನ ಮಗನ ಎಂಟರ್ಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆವಾಗಿಂದ ಇವಾಗ ತನಕನೂ ಟ್ರೈನ್ ಜರ್ನಿ ನಂಗೆ ಸಿಕ್ಕಾಬಟ್ಟೆ ಸ್ಪೆಷಲ್. ಶಿವಮೊಗ್ಗ ಬಂತು. ಮನೆಗೆ ಹೋಗ್ತಿದ್ದಂಗೆ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್. ಶ್ರಾವಣ ಶುರುವಾಗ್ತಿದ್ದಂಗೆ ನಮ್ಮಮ್ಮಂದರು ಇಡೀ ಮನೆನ ತೊಳೆದು ಬಳೆದು ಇಟ್ಬಿಟ್ಟಿರ್ತಾರೆ. ನಾವು ಹೋಗಿ ಒಂದು ಸಣ್ಣ ಅಳಿಲು ಸೇವೆ ಮಾಡೋದಷ್ಟೆ. ನಮ್ಮ ಆಚರಣೆ, ನಮ್ಮ ಸಂಪ್ರದಾಯ, ನಮ್ಮ ಇವೆಲ್ಲ ಸಂಭ್ರಮನ ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡೋಕ್ಕೆ ಹಬ್ಬಗಳು ಒಂದು ಒಳ್ಳೆ ದಾರಿ. ಕಳ್ಸದ ಕಾಯಿಗೆ ಅರಿಶಿನ ಎಲ್ಲ ಹಚ್ಚಿ ದೇವಿ ಮುಖವಾಡಕ್ಕೆ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಬ್ಬ ಅಂದರೆ ಎಲ್ಲರಿಗೂ ಒಂದೊಂದು ಕೆಲಸ ಕಂಪಲ್ಸರಿ ಇರುತ್ತೆ. ಮಾತಾಡಿಕೊಂಡು ಎಲ್ಲದನ್ನೂ ರೆಡಿ ಮಾಡ್ಕೊಳ್ಳೋದು, ಇದೇ ಹಬ್ಬದ ರಿಯಲ್ ಫನ್. ನಮ್ಮ ಮಕ್ಕಳು ಈ ಥರ ವ್ಯಾಲ್ಯೂಸ್ದು ಫುಲ್ ಆನ್ ಎಕ್ಸ್ಪೀರಿಯನ್ಸ್ ತೊಗೋತಾ ಬೆಳಿಬೇಕು. ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್. ವರಮಹಾಲಕ್ಷ್ಮಿ ಅಂದರೆ ದೇವ್ರಿಗೆ ಸೀರೆ ಉಡ್ಸೋದೇ ಒಂದು ಹೈಲೈಟು. ಒಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಆಗಿ ದೇವ್ರಿಗೆ ಸೀರೆ ಉಡ್ಸೋ ಕಾರ್ಯಕ್ರಮ ಮುಗಿಯುತ್ತೆ. ಹೌದಾ, ಒಂದು ಬಳೆ ಅಲ್ಲೋಡೋದು ಹಿಂಗಲ್ಲ, ಇಲ್ಲೋಡ ಹಿಂಗಂದ್ರೂ ರೊಕ್ಕ ಬೀಳತ್ತೆ. ಎರಡು ಕಡೆನೂ ಬಂದು ಸರಿ ಕಾಣ್. ಕಪ್ಪುದ್ದು ಕಾಣಿಸ್ಬೇಕು, ಇದು ಒಂಥರ ಕಚ್ಚ ಕಚ್ಚ. ಬೇರೆ ಇದನ್ನ ಹಾಕದ ಮಗ, ಅದೊಂದು ರಿಂಗ್ ಇತ್ತಲ್ಲ. ರಾತ್ರಿನೇ ಆದಷ್ಟು ಮುಗಿಸ್ಕೊಂಡು ಮಲ್ಗಕ್ಕಂತ ಹೊರಟ್ವಿ. ಇವರೆಲ್ಲ ಆಗಲೇ ಮಲ್ಕೊಬಿಟ್ಟಿದ್ದಾರೆ. ನಮ್ಮಪ್ಪ ನನ್ನ ಮಗನ ಈ ಥರ ಮಲಗಿಸ್ಕೊಳ್ಳೋದ್ರ ಮುಂದೆ ಅವ್ರಿಗೆ ಇನ್ಯಾವ ಖುಷಿನೂ ಇಲ್ಲ. ಬೆಳಿಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ದೇವ್ರೆಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಲ್ಲ. ಒಬ್ಬೊಬ್ಬರೇ ಎದ್ದು ಸ್ನಾನ ಮಾಡಿ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ನಾನು ಅಜ್ಜಿ ರಾತ್ರಿ ಮಾಡಿದ್ದು ಚೆನ್ನಾಗಿದೆ. ಮೊನ್ನೆ ಈಗ ಇದು ಅಮ್ಮ ಮಾಡಿದ್ದು. ಅಮ್ಮದೇ ಸೀರೆ ಉಡ್ಸಿದಷ್ಟೇ, ಅಜ್ಜಿನೇ ಎಲ್ಲ ರೆಡಿ ಮಾಡಿರೋದು. ತಾತ ತೋರಣ ಎಲ್ಲ ಕಟ್ಟಿರೋದು. ನೀನು ನೀನು ಡೆಕೋರೇಷನ್ ಮಾಡ್ತೀನಂತ ಬಂದು ಮಕ್ಕೊಂಡಲ್ಲ. ನಮಸ್ಕಾರ ಮಾಡಿ ಶಾಂತಿ.
ಕುಂಬಿ ಕಾಣುತ್ತೆ ಇಲ್ಲ ಕಣೆ ಕಂದ. ಬೆಚ್ಚ ಬತ್ತ ನಮಸ್ಕಾರ ಮಾಡಿ ಚಿನ್ನ. ನಮಸ್ಕಾರ ಮಾಡಿ ಕುಂಕುಮ ಹಚ್ಕೊಂಬನ್ನಿ. ಕೇಳ್ಕೊ, ಏನು ಬೇಕು ಕೇಳ್ಕೊ. ಏನು ಮಾಡ್ತಿದ್ದೀರಾ ಶಾಮಿ ಮನೇಲಿ? ಹಾಂ, ಏನದು? ದೂರ ಇಟ್ಕೊಬೇಕು. ಹುಷಾರ್ ಮಗ. ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಡುಗೆ ಮಾಡಕ್ಕೆ ನೀನು ಪೂಜೆ ಮಾಡ್ಕೊಡ್ತೀನಿ, ಅಜ್ಜಿಗೆ ಡೆಕೋರೇಷನ್ ಮಾಡ್ತೀನಿ ಅಂದ್ಬಿಟ್ಟು ಬೀದಿ ಸುತ್ಕೊಂಡು ನಿಂತಿದ್ಯಾ? ಮಾಡಬೇಕಮ್ಮ, ಎಮರ್ಜೆನ್ಸಿ. ಏನು ಎಮರ್ಜೆನ್ಸಿ ಇರುತ್ತೆ ನಿಂಗೆ? ಚಿನ್ನ ಒಳಗೆ ಬಂದು ಮಲ್ಕೊಮಗ್ನೆ. ಬಿದ್ದೋಗ್ತೀಯಾ? ಬೀದಿ ಸುತ್ತಾ ಇದ್ರೆ ಬೆಳಿಗ್ಗೆಯಿಂದ ಆ ಥರ ಇನ್ನೇನಾಗುತ್ತೆ ಸುಸ್ತಾಗದೆ? ಹಬ್ಬ ಅಂದರೆ ಹೋಳಿಗೆ ಇರಲೇಬೇಕು ಅಂತ ಮಾಡ್ಕೊಂಬಿಟ್ಟಿದ್ದಾರೆ. ಮಕ್ಕಳು ಹಬ್ಬಕ್ಕೆ ಬಂದಿಲ್ಲ ಅಂದರೂ ಏನು ಬೇಜಾರಾಗಲ್ಲ, ಬಟ್ ಹೋಳಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಒನ್ ಆ್ಯಂಡ್ ಓನ್ಲಿ ಕೆಲಸ ಮಾಡ್ತಿರೋದನ್ನ ತೋರ್ಸೋದು ನಾನು. ಆಮೇಲೆ ತಿನ್ಬೇಕಾದ್ರೆ ಬಾಳೆಲೆನೂ ತೋರಿಸ್ತೀನಿ. ಯಾಕೆ ಎಷ್ಟು ಕೆಲಸಕ್ಕೆ ಬರ್ತಿದ್ದಾನೆ ಇವರು. ಅಡುಗೆ ಎಲ್ಲ ಆಗಿ ದೇವ್ರ ಮುಂದೆ ಪ್ರೆಸೆಂಟ್ ಮಾಡಿದ್ದಾಯಿತು. ದೇವರು ನೈವೇದ್ಯ ಆದಮೇಲೆ ಎಲ್ಲರಿಗೂ ಊಟ. ದೇವ್ರದ್ದು ನೆಕ್ಸ್ಟು ಹಸುಗೂಟ, ಅದಾದ್ಮೇಲೆ ನಮ್ಗೆ ಕೊಡೋಣ. ಬ್ಲ್ಯಾಕ್ ಕಲರ್ ನಾವು ಫಸ್ಟ್ ನೋಡಿದ್ನ, ಇದಕ್ಕೆ ಕೊಡೋಣ. ಓಪನ್ ಮಾಡಿ ಕೈಯಲ್ಲಿ ಇಟ್ಕೊಡಪ್ಪ. ಕೊಡಪ್ಪ ಇಲ್ಲಿ. ಹಂಗೆ ಕೊಟ್ರೆ ಕೈಯಲ್ಲಿ ಹಿಂಗೆ ಇಟ್ಕೊಳ್ಳಿ. ಹಬ್ಬದ ಊಟ ಸ್ಟಾರ್ಟ್. ಎಲ್ಲರ ಮನೇಲೂ ಸೇಮ್ ಮೆನ್ಯೂ ಅಂತ ಅನಿಸುತ್ತೆ. ನಿಮ್ಮ ಮನೇಲಿ ಏನಾದರೂ ಬೇರೆ ಇದ್ದರೆ ನಂಗೆ ಕಮೆಂಟಲ್ಲಿ ಹೇಳಿ. ಲಾಸ್ಟಿಗೆ ಒಂದು ಎಲೆಡ್ಕೆ ಹಾಕಿದ್ರೆ ಊಟ ಕಂಪ್ಲೀಟ್ ಅಂತ ಅನಿಸುತ್ತೆ. ಮುಂಚೆ ಎಲ್ಲ ಒಂದು ಎಲೆಗೆ 5-6 ಅಡಿಕೆ ಇಟ್ಕೊಂಡು ತಿಂತಾಯಿದ್ದೆ ಒಂದೇ ಸತಿ ಬಾಯಿ ತುಂಬ ತುಂಬಿಕೊಂಡು. ಬಟ್ ಈಗ ಯಾಕೋ ಹಂಗೆ ಅನ್ನಿಸ್ತಿಲ್ಲಪ್ಪ, ಒಂದಕ್ಕೆ ಬಂದು ನಿಂತಿದ್ದೀನಿ. ಮುತ್ತೈದೆಯರಿಗೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದಿರ್ತೀವಿ. ಸೊ ಸಂಜೆ ನೀಟಾಗಿ ರೆಡಿಯಾಗಿ ಎಲ್ಲರಿಗೂ ಕುಂಕುಮ ಕೊಡೋದು. ನನ್ನ ಮಗನ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಕನ್ವಿನ್ಸ್ ಮಾಡೋಷ್ಟೊತ್ತಿಗೆ ಸುಸ್ತೊಡ್ದೋಗಿರ್ತೀನಿ. ನಾನು ಹಾಕೋ ಬರ್ತೀನಿ ಅಂತ. ದೇವ್ರ ಆಶೀರ್ವಾದ ಆಯಿತು. ಈಗ ಮನೇಲಿರೋ ದೊಡ್ಡವ್ರ ಆಶೀರ್ವಾದ. ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಸಂಭ್ರಮ. ಎಲ್ಲರಿಗೂ ಆ ದೇವರು ಖುಷಿ, ನೆಮ್ಮದಿ, ಸಂತೋಷನ ಕೊಡಲಿ.
ಹಿಂಗೆ ಬಂದಿದ್ದೀರಲ್ಲಪ್ಪ ಬೇರೆ ಬಟ್ಟೆ ಹಾಕೋ ಬನ್ನಿ ಅಂತ ನಾವು ಬೈತಿದ್ರೆ ಕ್ಯಾರೇ ಇಲ್ಲ. ಎಷ್ಟು ಸತಿ ನಾ ಬಂದರೂ ಎಷ್ಟು ಸತಿ ನನ್ನ ನೋಡಿದ್ರು ನಮ್ಮಪ್ಪ ಎಮೋಷ್ನಲ್ ಆಗ್ತಾರೆ. ಮತ್ತೆ ಸಿಗೋಣ.